ಕುಕಿಂಗ್ ವಿತ್ ಕಾವೇರಿಯಾಗಿ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಹುರುಳಿಕಾಳು ಪಲ್ಯ ಕಾಳು ಪಲ್ಯ ಮಾಡೋದೇ ಅಂತ ತಿಳ್ಕೊಂಡ್ಮೇಲೆ ಮೊದಲ ಅವನ್ನೆಲ್ಲ ಸ್ವಚ್ಛ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ನೋಡ್ರಿ ಹಾಕತ್ತೀನಿ. ಕ್ಲೀನಾಗಿ ತೊಳ್ಕೊಂಡು ನಾ ಹಿಂದಿನ ವಿಡಿಯೋದಾಗ ಸಾರು ಮಾಡೋದು, ಹುರುಳಿಕಾಳು ಸಾರು ಮಾಡೋದು ತೋರಿಸಿ ನೋಡ್ರಿ, ಚೆಕ್ ಮಾಡಿರಿ. ಈ ಥರ ಕ್ಲೀನಾಗಿ ಕುದಿಸಿದ್ದ ಹುರುಳಿಕಾಳನ್ನು ಹಾಕಿ ಕೈ ಆಡಿಸ್ರಿ, ಎಲ್ಲ ಮಿಕ್ಸ್ ಆಗಲಿ. ಒಂದು 2 ಸಲ ತೊಳ್ಕೊಬೇಕು, ಕಲಿಸಿರ್ತಾವಲ್ಲ ಎಲ್ಲ ಹೋಗ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇದು ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರೆ ನೋಡ್ರಿ ಈ ಪಲ್ಯನ. ರೊಟ್ಟಿ ಕೂಡ ಭಾಳ ಟೇಸ್ಟಿಯಾಗಿರ್ತೈತೆ. ಡೈಲಿ ಬ್ಯಾಳಿ ಅದನ್ನು ತಿಂದು ಬೇಜಾರಾದಾಗ ಬರುತ್ತೆ. ಕಡೆಗೆ ಹುರುಳಿಕಾಳು ಪಲ್ಯ ಮಾಡ್ಕೊಡ್ತಿರ್ಬೋದು. ಇದೆಲ್ಲ ಸಾಕು. ಇದು ಆರೋಗ್ಯಕ್ಕೆ ಒಳ್ಳೆಯದು ಕಾಳು. ನೋಡಿರಿ ಹುರುಳಿಕಾಳು ಪಲ್ಯ ರೆಡಿ. ಕಡೆಗೆ ಹುರುಳಿ ಹಾಕೊಂಡು ಹುರುಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತದೆ, ಜಾಸ್ತಿ ಆಯ್ತು ನೋಡಿರಿ. ಇದಕ್ಕೆ ಬೇಕು ಮೆಣಸಿನ್ಕಾಯಿ, ಜಜ್ಜಿದ ಖಾರ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸ್ವಲ್ಪ ಕುದಿಸ್ಬಿಟ್ರೆ ಹುರುಳಿನ ಕುದಿಯಂಗೆ ಹುರುಳಿಕಾಳು ಪಲ್ಯ ನೋಡಿರಿ. ರುಚಿಯಾದ ಹುರುಳಿಕಾಳು ಪಲ್ಯ ರೆಡಿ. ಈಗ ಮೊದಲ 2 ಸ್ಪೂನ್ ಆದಷ್ಟು ಎಣ್ಣೆ ಹಾಕಿನಿ. ಸ್ವಲ್ಪ ಅದು ಒಬ್ಬರು ಆಗುತ್ತೆ ಅಂತೇಳಿ ಬೇಕು. ಮೇಲೆ ಒಂದು ಸ್ವಲ್ಪ ಸಕ್ಕರೆ, ಸಾಸಿವೆ,